ಸಿಎಂ ಮತ್ತು ಡಿಸಿಎಂಗೆ ಇವತ್ತು ಬಿಗ್ ಡೇ ಆಗಿತ್ತು. ಒಂದ್ ಕಡೆ ಹೈಕೋರ್ಟ್ನಲ್ಲಿ ಮುಖ್ಯಮಂತ್ರಿಗಳ ವಿರುದ್ಧ ಮೂಡಾ ಕೇಸ್ನ ಪ್ರಾಸಿಕ್ಯೂಷನ್ ವಿಚಾರಣೆ, ಮತ್ತೊಂದು ಕಡೆ ಡಿಕೆಶಿ ವಿರುದ್ಧದ ಸಿಬಿಐ ತನಿಖೆ ವಿಚಾರ. ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಇಬ್ಬರಿಗೂ ಕೂಡ ಗುರುವಾರ ಗುಡ್ ನ್ಯೂಸ್ ಸಿಕ್ಕಿದೆ. ಸಿಎಂಗೆ ಮತ್ತೆರಡು ದಿನ ರಿಲೀಫ್ ಸಿಕ್ಕಿದೆ. ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಕೊಟ್ಟಿದ್ದನ್ನು ಪ್ರಶ್ನಿಸಿ ಸಲ್ಲಿಸಿದ ಅರ್ಜಿ ವಿಚಾರಣೆಯನ್ನು ಹೈಕೋರ್ಟ್ ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಏಕಸದಸ್ಯ ಪೀಠ ಆಗಸ್ಟ್ 31ರ ಬೆಳಗ್ಗೆ 10:30ಕ್ಕೆ ವಿಚಾರಣೆಗೆ ಹೇಳಿದೆ. ಇವತ್ತು ಸಿಎಂ ಪರ ಅಭಿಷೇಕ್ ಮನು ಸಿಂಘ್ವಿ ವಾದವನ್ನ ಮಾಡಿದ್ರು. ಇವತ್ತು ಹೈಕೋರ್ಟ್ ವಿಭಾಗೀಯ ಪೀಠದಲ್ಲಿ ಡಿಸಿಎಂಗೆ ಬಿಗ್ ರಿಲೀಫ್ ಸಿಕ್ತು. ಸಿಬಿಐ ತನಿಖೆಯಿಂದ ಸದ್ಯಕ್ಕೆ ಬಚಾವಾಗಿದ್ದಾರೆ. ಅಕ್ರಮ ಆಸ್ತಿ ಗಳಿಕೆ ಪ್ರಕರಣ ಸಂಬಂಧ ಡಿಕೆಶಿ ವಿರುದ್ಧ ಸಿಬಿಐ ಹಾಗೂ ಬಸನಗೌಡ ಪಾಟೀಲ್ ಯತ್ನಾಳ್ ಸಲ್ಲಿಸಿದ ಅರ್ಜಿಯನ್ನ ಹೈಕೋರ್ಟ್ ವಜಾಗೊಳಿಸಿತು. ಈ ಮೂಲಕ ಎರಡು ಪ್ರತ್ಯೇಕ ಕೇಸ್ನಲ್ಲಿ ಸಿಎಂ ಮತ್ತು ಡಿಸಿಎಂ ಇಬ್ಬರಿಗೂ ಸದ್ಯಕ್ಕೆ ನಿರಾಳುತ್ತೆ. ರಾಜ್ಯಪಾಲರ ಪ್ರಾಸಿಕ್ಯೂಷನ್ ಅನುಮತಿ ಹಿಂಪಡಿಬೇಕು ಅಂತ ಮುಖ್ಯಮಂತ್ರಿಗಳ ಪರವಾಗಿ ಸಿಂಘ್ವಿ ವಾದವನ್ನ ಮಾಡಿದ್ರು. ವಿವೇಚನೆ ಬಳಸದೆ ತರಾತುರಿಯಲ್ಲಿ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೊಡಲಾಗಿದೆ. ಕ್ಯಾಬಿನೆಟ್ ಸಲಹೆ ಕೂಡ ರಾಜ್ಯಪಾಲರು ಬಳಸಿಕೊಂಡಿಲ್ಲ. ಎಫ್ಐಆರ್ ಮಾಡದೆ ಶೋಕಾಸ್ ನೋಟಿಸ್ ಅನ್ನ ಕೊಡಲಾಗಿದೆ. ರಾಜ್ಯಪಾಲರ ಇಂತಹ ಕ್ರಮಗಳಿಂದ ಸರ್ಕಾರ ಬದಲಿಸಲಾಗದು. 1992ರಲ್ಲಿ ಜಮೀನು ನೋಟಿಫೈ ಆಗಿದೆ. 1998ರಲ್ಲಿ ಡಿನೋಟಿಫೈನ ಮಾಡಲಾಗಿದೆ. ಆಗ ಸಿದ್ದರಾಮಯ್ಯ ಯಾವುದೇ ಅಧಿಕಾರದಲ್ಲಿ ಇರಲಿಲ್ಲ. ಅಲ್ಲದೆ ಸಿದ್ದರಾಮಯ್ಯ ಅಧಿಕಾರವನ್ನು ದುರ್ಬಳಕೆ ಸಹ ಮಾಡಿಕೊಂಡಿಲ್ಲ. ಡಿನೋಟಿಫಿಕೇಷನ್ಗಾಗಿ ಸಿದ್ದರಾಮಯ್ಯ ಯಾವ ಪ್ರತಿಫಲವನ್ನು ಕೂಡ ಪಡೆದಿಲ್ಲ. 2004ರಲ್ಲಿ ಸಿಎಂ ಬಾಮೈದನಿಗೆ ಜಮೀನನ್ನು ವರ್ಗಾವಣೆ ಮಾಡಲಾಯಿತು. 2005ರಲ್ಲಿ ಭೂಮಿಯನ್ನು ಕೃಷಿಯೇತರ ಪರಿವರ್ತನೆಯನ್ನ ಮಾಡಲಾಯಿತು. 2010ರಲ್ಲಿ ಸಿಎಂ ಪತ್ನಿ ಭೂಮಿಯನ್ನ ಖರೀದಿ ಮಾಡಿದ್ರು. ಅವರ ಅಣ್ಣನಿಂದ ಜಮೀನಿಗೆ ಬದಲಾಗಿ ಸೈಟ್ನ ಪಡೆದಿದ್ದಾರೆ. ಇದಿಷ್ಟು ಈ ಕೇಸ್ನಲ್ಲಿ ಇರುವಂತಹ ವಿಚಾರ. ಇದರಲ್ಲಿ ಯಾವ ಅಕ್ರಮವೂ ಕೂಡ ಆಗಿಲ್ಲ ಅಂತ ಸಿಂಘ್ವಿ ವಾದವನ್ನ ಮಾಡಿದ್ರು. ಇನ್ನು ಮುಖ್ಯಮಂತ್ರಿಗಳ ಕೇಸ್ ಇದಾದರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಕೇಸ್ ಸಹ ಹೈಕೋರ್ಟ್ನಲ್ಲಿ ಇವತ್ತು ಆದೇಶವನ್ನು ಕಾಯ್ದಿರಿಸಿತ್ತು. ಆದೇಶದಲ್ಲಿ ಏನು ಹೇಳಿದೆ ಅಂತ ನೋಡೋಣ. ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿ ತೀರ್ಮಾನ ಮಾಡಿಕೊಳ್ಳಿ. ರಾಜ್ಯ ಸರ್ಕಾರ ಮತ್ತು ಕೇಂದ್ರದ ನಡುವಿನ ವಿಚಾರ ಇದಾಗಿದೆ. ಇದು ಹೈಕೋರ್ಟ್ ವ್ಯಾಪ್ತಿಗೆ ಬರೋದಿಲ್ಲ. ಹೀಗಾಗಿ ಸುಪ್ರೀಂನಲ್ಲಿ ತೀರ್ಮಾನವನ್ನು ಮಾಡಿಕೊಳ್ಳಬಹುದು ಅನ್ನುವಂತಹ ಸಲಹೆಯನ್ನು ಕೊಡಲಾಗಿದೆ. ಲೋಕಾಯುಕ್ತದಲ್ಲಿ ತನಿಖೆಯನ್ನು ಮುಂದುವರಿಸಬಹುದು. ಈಗ ಲೋಕಾಯುಕ್ತ ತನಿಖೆಯನ್ನು ಕೈಗೆತ್ತಿಕೊಳ್ತು ಸಂಪುಟದ ನಿರ್ಣಯದಂತೆ ಅದರ ವಿಚಾರಣೆ ಮುಂದುವರಿಸಬಹುದು. ಸರ್ಕಾರದ ನಡೆ ಸರಿ ತಪ್ಪು ಅಂತ ತೀರ್ಮಾನಿಸೋದಕ್ಕೆ ಆಗೋದಿಲ್ಲ. ರಾಜ್ಯ ಸರ್ಕಾರ ಹಾಗೂ ಸಿಬಿಐ ಮಧ್ಯೆಯ ವಿವಾದ ಇದಾಗಿರೋದ್ರಿಂದ ಆರ್ಟಿಕಲ್ 131ರ ಪ್ರಕಾರ ಸುಪ್ರೀಂಗೆ ಮಾತ್ರ ತೀರ್ಮಾನಿಸುವಂಥ ಅಧಿಕಾರ ಇದೆ. ಹಾಗಾಗಿ ಸುಪ್ರೀಂ ಕೋರ್ಟ್ಗೆ ಹೋಗಬಹುದು ಅಂತ ಸಲಹೆಯನ್ನು ಕೊಡಲಾಗಿದೆ. ಕಷ್ಟಪಟ್ಟು ಶ್ರಮಪಟ್ಟು ರಾಜಕಾರಣ ಮಾಡ್ಕೊಂಡು ಬಂದಿರೋದು. ನಮ್ಮ ಮೇಲೆ ಬೇಕಾದಷ್ಟು ಷಡ್ಯಂತ್ರವನ್ನು BJP ಸರ್ಕಾರ ಮಾಡಿಕೊಂಡು ಬರ್ತಾ ಇದೆ. ಸಾವಿರಾರು ಕೇಸ್ ಇದೆ. ಏನೇ ಕೇಸು ತನಿಖೆ ಮಾಡೋಕ್ಕೆ ಸರ್ಕಾರಗಳಿಗೆ ಅವಕಾಶ ಇದೆ. ಅವರು ಲೋಕಾಯುಕ್ತ ಕೊಟ್ಟು ಮಾಡ್ತಾರೆ. ಇಲ್ಲಿವರೆಗೂ ಕರ್ನಾಟಕ ರಾಜ್ಯದಲ್ಲಿ ಡಿಸಪ್ರೇಟ್ ಅಸೆಟ್ ಕೇಸು ಒಂದು ಕೂಡ CBIನವರು ತನಿಖೆ ಮಾಡ್ತಿರಲಿಲ್ಲ. ಯಡಿಯೂರಪ್ಪನವ್ರು ಕೊಟ್ಟಿದ್ದಾರೆ. ಯಾಕೆ ಕೊಟ್ಟರು ಅಂತ ನಿಮಗೆ ಗೊತ್ತಿದೆ. ತರಾತರಲ್ಲಿ ಕೊಡುವಂಥ ಅವಶ್ಯಕತೆ ಹಿಂದೆ ನನಗೆ